ಈಗ ನಾವು ಇವ್ರನ್ನ ನೋಡೋ ರೀತಿ ಬೇರೆ. ಈ ಎಲ್ಲ ಪರ್ಸ್ಪೆಕ್ಟಿವ್ಸ್ ಅಲ್ಲೂ ನೀವು ಪಳಗಿದ್ದೀರಾ. ಈಗ ನೀವು ಸುಮ್ಮನೆ ಹೇಳೋದಾದ್ರೆ ಯಾವ್ಯಾವ ಆಂಗಲ್ ಅಲ್ಲಿ ನಿಮಗೆ ನೋವಾಗಿದೆ, ಯಾವ್ಯಾವ ಆಂಗಲ್ ಅಲ್ಲಿ ಈಗ ಬಂದು ಅವರು ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ? ಕೆಲವು ಜನ ಅಂದ್ರೆ ತಪ್ಪು ತಿಳ್ಕೊಂಡು ಬರ್ದಿರ್ತಾರೆ. ಹೌದು, ಅವರ ಚಿಂತನೆ 90% ಜನ ಹಂಗೆ ಇರ್ತಾರೆ. ಅಂದ್ರೆ ಕೆಲವು ಜನ ಬೇಕಂತಲೇ ಇದು ಮಾಡ್ತಾರೆ, ತಪ್ಪು ಮಾಡ್ತಾರೆ. ಅಂತವ್ರು ಎಷ್ಟು ಒಳ್ಳೇದ್ ಮಾಡಿದ್ರು ಅವರು ಒಳ್ಳೇದನ್ನ ಒಪ್ಕೊಳ್ಳಲ್ಲ, ನೆಗೆಟಿವ್ ಅನ್ನೇ ನೋಡ್ತಾರೆ. ಕೆಲವು ಜನ ಹಂಗಲ್ಲ, ತಪ್ಪು ತಿಳ್ಕೊಂಡಿರ್ತಾರೆ. ಮತ್ತೆ ಸರಿ ಆಗ್ತಾ ನಾನು ತಿಳ್ಕೊಂಡೆ ತಪ್ಪು, ಈಗ ನಾನು ತಿಳ್ಕೊಂಡೆ ಸರಿ ಅಂತ ಹೇಳಿ ಬಂದ್ ಮಾತಾಡ್ತಾರೆ. ನನಗ್ ಒಂದೇನು ಅಂದ್ರೆ ಈ ತರದ ಸಂದರ್ಭಗಳು ಬಂದಾಗೆಲ್ಲ ನನಗ್ ಯಾವತ್ತೂ ನನ್ ತನಕ ನೆಗೆಟಿವ್ ಬರಕ್ ಬಿಟ್ಟೇ ಇಲ್ಲ. ಇವ್ರು ಎಲ್ಲಾನು ಸಹ ಒಂದನೇ, ಫಾರ್ ಎಕ್ಸಾಂಪಲ್ ನನ್ ಕೇಸ್ ಆಯ್ತು, ಮತ್ತೊಂದಾಯ್ತು, ಆ ಟೈಮಿಂದ ಇವತ್ತಿನ ತನಕ ಯಾವ್ದು ನೋಡಲ್ಲ, ನೋಡಕ್ ಬಿಡಲ್ಲ. ಒಂದು ಪೋಸ್ಟ್ ಆಗ್ಲಿ, ಒಂದ್ ಕಮೆಂಟ್ಸ್ ಆಗ್ಲಿ, ಒಂದ್ ನ್ಯೂಸ್ ಆಗ್ಲಿ, ಯಾವ್ದನ್ನು ನನ್ ತನಕ ತರದೇ ಇಲ್ಲ. ನಾನ್ ನೋಡಕ್ಕೂ ಬಿಡಲ್ಲ. ಯಾವ್ದೋ ಒಂದ್ ಯಾರೋ ಒಂದ್ ಕಳ್ಸಿದ್ರು ಕೂಡ ನಾನ್ ನೋಡಕ್ಕಿಂತ ಮುಂಚೆ ಅವ್ರು ಅದನ್ನ ಡಿಲೀಟ್ ಮಾಡಿರ್ತಾರೆ. ಸೊ ನಾನ್ ಯಾವ್ದನ್ನು ಹೋಗಲ್ಲ. ಹಾಗಾಗಿ ಅವ್ರು ಎಷ್ಟು ಬರ್ತಾರೆ ಇವರಿಗೆ ಬೇಜಾರಾಗಲ್ಲ, ನಂಗ್ ಗೊತ್ತೇ ಆಗಲ್ಲ. ನೋಡೇ ಇರಲ್ಲ ಅಲ್ಲ. ಅಂದ್ರೆ ಅವ್ರ ಗುಣ ಹೆಂಗೆ ಅಂದ್ರೆ ಅವ್ರ ಅದನ್ನ ಹಚ್ಕೊಳಲ್ಲ ಅಷ್ಟೇ. ಯಾವನು ನೆಗೆಟಿವ್ ಆಗಿ ಬರ್ದಿದ್ರೆ ಇವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಕುತ್ಕೊಂಡು ನಗಾಡ್ತಿರ್ತಾರೆ. ನೋಡಿ ಅವ್ನು ಹಿಂಗ್ ಬರ್ತಿದಾನೆ, ಹಂಗೆ ಗೊತ್ತಿಲ್ಲ, ಇವ್ನು ಹಿಂಗ್ ಬರ್ತಿದಾನೆ, ಇವ್ನ ಏನ್ ಇಲ್ಲಿ ಬರೆಯೋದು, ಇವ್ನ್ ಯಾಕೆ ಬಂದ್ ನೋಡ್ತಿದಾನೆ, ಮನೆದ್ದೇ ಸಾವಿರಾರು ನೋಡ್ತಿರ್ತಾನೆ, ತರ ತಮಾಷೆ ಮಾಡ್ತಾರೆ. ಯಾರು ಅವ್ರ ಬೆನ್ನ ಅವ್ರು ನೋಡ್ಕೊಳಲ್ಲ, ನೋಡ್ಕೊಳ್ಳಿ ಕಾಣೋದಿಲ್ಲ ಅವ್ರ ಬೆನ್ನ. ಅದು ಪ್ರಾಬ್ಲಮ್. ನಂಗೆ ನನ್ ತನಕ ಯಾವ್ದು ತರಲ್ಲ. ಹಂಗಾಗಿ ನನಗೆ ಯಾವ ಕಮೆಂಟ್ ಏನ್ ವಿಡಿಯೋ ಮಾಡಿದ್ರು ನಾನ್ ನೋಡಿರಲ್ಲ. ಹಂಗಾಗಿ ನನ್ಗದು ಅಷ್ಟು ಮೇ ಬಿ ನಾನು ಇಷ್ಟು ಸ್ಟ್ರಾಂಗ್ ಆಗಿರಕ್ ಅದು ರೀಸನ್. ಬಿಕಾಸ್ ಯಾವ್ದೇ ನೆಗೆಟಿವ್ಸ್ ನನ್ ತನಕ ತಗೊಳ್ಬಾರ್ದೇ ಇರೋ ಕಾರಣಕ್ಕೆ. ಮತ್ ತಗೊಂಡ್ರು ಕೂಡ ಏನೋ ಬಂತು ಅಂದ್ರು ಕೂಡ ಅಷ್ಟೇ ತಾನೇ, ಬಿಡು, ಅವನೇನೋ ಮಾಡ್ದ, ಅಲ್ಲೆಲ್ಲೋ ಹೋಗ್ ಬೊಗ್ಳುತ್ತಿರೋ ನಾಯಿಗಳು, ನಮಗೇನ್ ಬಂದ್ ಕಚ್ತಾವ, ನಮ್ಗೇನ್ ಇಲ್ವಲ್ಲ ಅನ್ನೋ ತರನೇ ತಗೊಂತೀವಿ ಇಬ್ರು ಕೂಡ. ಹಂಗಾಗಿ ನಾವು ಸ್ಟ್ರಾಂಗ್ ಆಗಿದೀವಿ. ಸೊ ಖುಷಿ ಆಗೋದೇನ್ ಗೊತ್ತಾ, ಅವ್ರ ಹೊಟ್ಟೆ ಉರಿಯುತ್ತಲ್ಲ, ಅದು ನೋಡಿ ಖುಷಿ ಆಗುತ್ತೆ. ಅವ್ರು ಬರೀತಿದ್ದಾರೆ ಅಂದ್ರೆ ಎಷ್ಟು ಉರಿತಿರ್ಬೋದು ಅವ್ರಿಗೆ. ನಮ್ಗದೇ ನೆಗೆಟಿವ್ಸ್ ಆದಾಗ ಖುಷಿ ಆಗುತ್ತೆ. ಯಾಕಂದ್ರೆ ಇವ್ ನಮ್ ವಿರೋಧಿ ಯಾರೋ ಫೇಕ್ ಅಕೌಂಟ್ ಇಂದ ಬಂದಿದ್ದಾನೆ, ಇವ್ನು ಉರ್ಕೊಂತಿದ್ದಾನೆ ಅಂದ್ರೆ ನಾವು ಉರಿಸ್ತಿದೀವಿ ಇವನ್ನ. ಇದೇ ಸಕ್ಸಸ್ ಅಷ್ಟೇ. ಉರ್ಸೋದ್ರಲ್ಲಿ ಇರೋ ಖುಷಿ ಇದೆಲ್ಲ ಬೇರೆ ಯಾವ್ದ್ರಲ್ಲಿ. ಸೊ ನೆಗೆಟಿವ್ ಕಮೆಂಟ್ಸ್ ಬಿದ್ದಾಗ ನಾವು ಕೆಲವು ಸಲ ನಾರ್ಮಲ್ ಪೋಸ್ಟ್ ಗಳ ನೆಗೆಟಿವ್ ಕಮೆಂಟ್ ಬಿದ್ದಿಲ್ಲ ಅಂದ್ರೆ ಏನ್ ನಮ್ ವಿರೋಧಿಗಳು ನೋಡೇ ಇಲ್ವಾ ನಾವ್ ಇಷ್ಟ ಚೆನ್ನಾಗಿರೋದ್ನ, ನೋಡಿಲ್ವಲ್ಲ ಅಂತ ನೋಡಿದ್ರು ಯಾವ್ದಾರು ಫೇಕ್ ಅಕೌಂಟಾರು ಮಾಡ್ಕೊಂಡ್ ಬಂದು ಉರ್ಕೊಂಡ್ ಕಮೆಂಟ್ ಹಾಕಿರೋರು. ಸೊ ಉರ್ಕೊಂಡ್ ಕಮೆಂಟ್ ಹಾಕಿಲ್ಲ ಅಂತ ನಮ್ ವಿರೋಧಿಗಳನ್ನ ನೋಡಿಲ್ಲ ಅನ್ನೋ ತರದೊಂದು ಇದು. ಸೊ ನೆಗೆಟಿವ್ ಕಮೆಂಟ್ಸ್ ಬಂದಾಗೆಲ್ಲ ನಾವು ಖುಷಿಲಿ ಎಂಜಾಯ್ ಮಾಡ್ತೀವಿ ಅದನ್ನ. ಜಾಸ್ತಿ ಹಂಗಿರ್ಬೇಕು, ಆ ನೆಗೆಟಿವಿಟಿನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ನೀವು ಆ ಮೈನಸ್ ಗಳನ್ನೆಲ್ಲ ರಿಯಲ್ ಲೈಫ್ ಇಂದು ಸ್ಟೆಪ್ ಮಾಡ್ಕೊಂಡಿರೋದು ಅದಕ್ಕೆ. ಅದು ದೇವ್ರೆ ಮಾಡ್ಕೊಟ್ಬಿಟ್ಟಿದೀವೋ ಏನೋ. ಭಗವಂತನ ಇಚ್ಛೆ ಎಲ್ಲವೂ ಸಹ. ಅವನ್ ಅದಕ್ಕೆ ಇದಕ್ಕೆ ಅಂತ ಇಂತಿಂತ ಸ್ಟೇಜ್ ಅಲ್ಲಿ ನಮ್ಮನ್ನ ತಯಾರು ಮಾಡ್ತಾ ಹೋದ. ಸೊ ಬದುಕನ್ನ ಹಿಂಗೆ ಇರ್ಬೇಕು ಅಂತ ನಾವ್ ಯಾವತ್ತೂ ಪ್ಲಾನ್ ಮಾಡಿರ್ಲಿಲ್ಲ. ನಾನು ಮೀಡಿಯಾ ಬಿಡೋ ಯೋಚನೆಯಲ್ಲಿ ಇರ್ಲಿಲ್ಲ. ನನ್ ಬದುಕಿನ ಬಿಗ್ಗೆಸ್ಟ್ ಡ್ರೀಮ್ ಇದ್ದಿದ್ದೆ ನ್ಯೂಸ್ ಆಂಕರ್ ಆಗ್ಬೇಕು, ಒಂದ್ ಟಾಪ್ ನ್ಯೂಸ್ ಚಾನೆಲ್ ನಲ್ಲಿ ನ್ಯೂಸ್ ಆಂಕರ್ ಆಗ್ಬೇಕು ಅಂತ. ಬಟ್ ಯಾವ್ದು ನಾವ್ ಅನ್ಕೊಂಡಂಗ ಆಗಲ್ಲ. ಬಟ್ ಬಂದಾಗೆಲ್ಲ ಭಗವಂತ ಏನ್ ಕೊಟ್ಟಿದ್ದಾನೆ ತಗೊಂಡ್ ಹೋಗ್ತಾ ಇರ್ಬೇಕು. ಇದಕ್ಕಿಂತ ದೊಡ್ಡದೇನೋ ಕೊಟ್ಟ, ಓಕೆ ಫೈನ್. ಇದರಿಂದ ಏನೋ ನೆಗೆಟಿವ್ ಮಾಡಿದ, ಫೈನ್. ಇದಕ್ಕಿಂತ ಇನ್ನೇನೋ ದೊಡ್ಡ ಕೊಡ್ತಾರೆ. ನಂಗೆ ಯಾವಾಗ್ಲೂ ಇವ್ರು ಹೇಳೋರು, ನೆಗೆಟಿವ್ಸ್ ಎಲ್ಲ ಆದಾಗ್ಲೂ ಹೇಳೋರು, ಎಲ್ಲ ಕಿತ್ಕೊಂಡಿದ್ದಾನೆ ಅಂದ್ರೆ ದೇವ್ರ ನಿಮ್ ಕೈ ಖಾಲಿ ಮಾಡಿದಾನೆ ಅಂತ ಅರ್ಥ. ಯಾಕೆಂದ್ರೆ ಇದಕ್ಕಿಂತ ಜಾಗ ಬೇಕು ಅನ್ನೋ ಕಾರಣ. ಸೊ ಹಂಗೆ ಆಯ್ತು ಕೂಡ. ಸೊ ಯಾವ್ದನ್ನು ಪ್ಲಾನ್ ಮಾಡ್ಲಿಲ್ಲ. ಆಯಾಯ ಏಜ್ ತಕ್ಕಂಗೆ ದೇವ್ರು ನಮ್ಗೆ ಆ ಮೆಚುರಿಟಿಗಳನ್ನ ಕೊಡೋದಕ್ಕೋಸ್ಕರ ಒಂದಷ್ಟು ಸಿಚುವೇಶನ್ ಕೊಟ್ಟ, ಕಷ್ಟ ಕೊಟ್ಟ. ಇದನ್ನ ಎದುರಿಸಿ, ನೀವ್ ಇಷ್ಟು ಮೆಚೂರ್ ಆಗ್ತೀರಿ, ಇದನ್ನ ಎದುರಿಸಿದ್ರೆ ನಿಮ್ಗೆ ಇನ್ನೇನೋ ಎದುರಿಸೋದು ಗೊತ್ತಾಗುತ್ತೆ ಅನ್ನೋದನ್ನೆಲ್ಲ ದೇವ್ರ ತಯಾರು ಮಾಡ್ತಾ ಹೋದ.